ಇವತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ತೀರ್ಥ ಸ್ನಾನ ಆಗುತ್ತೆ. ಅದರ ಜೊತೆಗೆ ಅವರ ಮನೆದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆ, ಅರ್ಚನೆ, ತೀರ್ಥ ಸ್ನಾನ ಎಲ್ಲವನ್ನ ಕೂಡ ನೆರವೇರಿಸಲಾಗುತ್ತೆ. ಇದಕ್ಕೆ ಒಂದಷ್ಟು ಜ್ಯೋತಿಷ್ಯದಲ್ಲೂ ಕೂಡ ಕಾರಣಗಳಿದೆ, ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಗುರುಗಳು ಕೂಡ ಮಾತನಾಡ್ತಾ ಇದ್ರು. ತಾಮ್ರಪರ್ಣಿ ಗುರುಜಿ ಕೂಡ ಹೇಳ್ತಾ ಇದ್ರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಅದರ ಜೊತೆಗೆ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳು ಕೂಡ ಇದ್ದಾರೆ. ಗುರುಜಿ ಹೇಳ್ತಾ ಇದ್ರಿ ನೀವು ಖಂಡಿತ ಇದೆಲ್ಲವನ್ನ ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು. ಮತ್ತೆ ತಾಮ್ರಪರ್ಣಿ ಗುರುಗಳು ಹೇಳ್ತಾ ಇದ್ರು ಒಂದಷ್ಟು ಯೋಗಗಳಿರುತ್ತೆ ನಮ್ಮ ಜಾತಕದಲ್ಲಿ, ಅದರಲ್ಲಿ ಈ ಸೆರೆವಾಸ ಅನ್ನೋದು ಕೂಡ ಒಂದು ಯೋಗ ಅಂತ ಹೇಳಿಬಿಟ್ಟು, ಅಂದರೆ ಯೋಗ ಅಂದರೆ ಅದು ಬೇರೆ ರೀತಿಯ ಯೋಗ ಅಂತಲೂ ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೆ ಇವತ್ತು ನಾವು ಗಮನಿಸಿದ್ವಿ, ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿ ಅರ್ಚನೆ ಮಾಡಲಾಗುತ್ತೆ. ನಾವು ಯೂಶುವಲಿ ದೇವಸ್ಥಾನಗಳಿಗೆ ಹೋದಾಗ ಕುಟುಂಬಸ್ಥರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸ್ತೀವಿ, ಅಂದರೆ ಬೇರೆಯವರ ಹೆಸರಲ್ಲೂ ಕೂಡ ಮಾಡಿಸ್ಬಹುದಾ ಹೇಗೆ ಅಂತ ಗುರುಗಳೇ? ಮಾಡಿಸ್ಬೋದಮ್ಮ. ಮಾಡಿಸ್ಬಾರ್ದು ಅಂತ ಏನು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಯಾಕೆ ಅಂದ್ರೆ ನಾನು ಎಷ್ಟೋ ಸತಿ ಅರ್ಚನೆಗೆ ದೇವಸ್ಥಾನಗಳಿಗೆ ಹೋದಾಗ ಅರ್ಚನೆ ಮಾಡಿಸಿದಾಗ ನಮ್ಮ ಗುರುಗಳ ಹೆಸರಲ್ಲಿ, ನಮ್ಮ ಗುರುಗಳು ಯಾರು ನನಗೆ ವಿದ್ಯೆ ಹೇಳ್ಕೊಟ್ಟಿರುವಂತಹದ್ದು ಇದ್ದಾರೆ, ಅವ್ರ ಹೆಸರುಗಳನ್ನು ಸೇರಿಸಿ ಅರ್ಚನೆ ಮಾಡಿಸಿರ್ತಕ್ಕಂಥದ್ದು ಉಂಟು. ಒಂದು ಅರ್ಚನೆ ಮಾಡಿಸ್ಬೇಕಾದ್ರೆ ನಾವು ಇನ್ನೊಬ್ಬರ ಹೆಸರನ್ನ ಯಾತಕ್ಕೆ ಹೇಳ್ತೀವಿ ಅಂದ್ರೆ ಅವ್ರು ಚೆನ್ನಾಗಿರ್ಲಿ ಅನ್ನೋ ಒಂದು ಕಾರಣದಿಂದ ಹೇಳ್ತೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ. ಹಾಗಾಗಿ ನಾವು ಇನ್ನೊಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೋದಾ ಅಂದ್ರೆ ಖಡಾಖಂಡಿತವಾಗಿ ಮಾಡಿಸ್ಬೋದು, ಆದ್ರೆ ಅದರ ಉದ್ದೇಶ ಸದುದ್ದೇಶ ಆಗಿರ್ಬೇಕಷ್ಟೇ. ಓಕೆ, ಒಳ್ಳೆ ಉದ್ದೇಶ ಆಗಿರ್ಬೇಕು. ಒಳ್ಳೆ ಉದ್ದೇಶ ಇದ್ದು ಖಂಡಿತವಾಗ್ಲೂ ಮಾಡಿಸ್ತು ಅಂದ್ರೆ ಅದು ಅವ್ರಿಗೂ ಕೂಡ ತಲುಪತ್ತೆ, ಅವ್ರಿಗೂ ಸಲ್ಲತ್ತೆ ಅದು. ಖಂಡಿತವಾಗ್ಲು ಗುರುಗಳೇ. ತಾಮ್ರಪರ್ಣಿ ಗುರುಗಳೇ, ಈಗ ಪವಿತ್ರ ಗೌಡ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಅವ್ರ ತಲೆ ಮೇಲೆ ಸುಮಾರು 2 ಬಿನಿಗೆ ನೀರನ್ನ ಹಾಕ್ಲಾಗತ್ತೆ, ತೀರ್ಥ ಸ್ನಾನ ಮಾಡ್ಲಾಗತ್ತೆ. ಅಂದ್ರೆ ಇದು ದೇಹ ಶುದ್ಧಿ ಆದ್ರೆ ಸಾಕಾ, ಮನಸ್ಸು ಶುದ್ಧಿ ಆಗೋದು ಬೇಡವಾ? ದೇಹ ಶುದ್ಧಿ ಮಾಡ್ಕೊಂಡ ತಕ್ಷಣ 2 ಬಿನ್ಗೆ ನೀರು ಹಾಕೊಂಡ ತಕ್ಷಣ ಎಲ್ಲವೂ ಕೂಡ ಪಾಪ ಎಲ್ಲವೂ ಕೂಡ ಕಳೆದು ಹೋಗುತ್ತಾ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಗುರುಗಳೇ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಸುಮಾರು ಟೈಪ್ ಆಫ್ ಸ್ನಾನ ಇದೆ. ಸುಮಾರು ಟೈಪ್ ಆಫ್ ಅವಭೃತ ಸ್ನಾನ ಅಂತಿದೆ, ಅದು ಬಿಟ್ರೆ ಮತ್ ಸಚೇಲ ಸ್ನಾನ ಅಂತಿದೆ. ಯಾರು ತೀರ್ಕೊಂಡಾಗ ಈ ಜೈಲುವಾಸ ಅನುಭವಿಸಿ ಬಂದಾಗ ತೀರ್ಥಸ್ಥಾನ ಗಂಗೆ ಗಂಗೆಚೆ ಏಬ್ರುಯಾತ್ ಯೋಜನಾನಾಂ ಸತೈರಪಿ ಉಚ್ಚತೆ ಸರ್ವ ಪಾಪೇಭ್ಯೋ ಕೃಷ್ಣ ಲೋಕಂ ಚ ಗಚ್ಚತಿ ಅಂತ ಹೇಳಿ ಆ ಗಂಗಾ ಸ್ಮರಣೆ ಮಾಡಿಕೊಂಡು ತಲೆಗೆ ನೀರು ಹಾಕಿ ಇನ್ನು ಈ ರೀತಿಯಾದ ಅವಘಡಗಳು ಜೀವನದಲ್ಲಿ ಬರದೇ ಇರ್ಲಿ ಅಂತ ಫಸ್ಟ್ ಮಾಡೋದು ವರುಣ ಅಂದ್ರೆ ನೀರಿನ ಸ್ನಾನವನ್ನ ಮಾಡಿ ನಂತರ ಶುದ್ಧರಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು, ಎಣ್ಣೆ ಶಾಸ್ತ್ರ ಮಾಡ್ಕೊಳ್ಳೋದು. ಒಂದು ಹೆಜ್ಜೆ ಇಡಬೇಕಾದ್ರೆ ಇನ್ನು ಇಡುವ ಹೆಜ್ಜೆ ಪರ್ಫೆಕ್ಟ್ ಆಗಿ ಇರ್ಲಿ, ದೇವ್ರೆ ಈ ರೀತಿಯಾದ ತೊಂದರೆಗಳು ಬರಬಾರ್ದೇ ಇರ್ಲಿ ಅಂತ ಮಾಡುವಂತ ವಿಚಾರ. ಅದಕ್ಕಾಗಿ ಅವ್ರು ಮಾಡಿದ್ದಾರೆ. ಇವು ಮಾಡಿದ್ದು ತಪ್ಪಲ್ಲ. ಮತ್ತೆ ದರ್ಶನ್ ಹೆಸರು ಹೇಳಿದ್ರು, ಅದನ್ನೇ ಹೇಳಿದ್ವಿ ನಾವು. ಯಾರ ಹೆಸರು ಯಾವಾಗ ಬೇಕಾದ್ರೆ ಏನಕ್ಕೆ ಬೇಕಾದ್ರೂ ಹೇಳಬಹುದು, ಹೇಳ್ಬಾರ್ದು ನೀನ್ ಯಾಕೆ ನಮ್ಮ ಹೆಸರು ಹೇಳಿದಿ ಅಂತೆಲ್ಲ ಕೇಳೋದು. ನಾನು ಹೋಗಿದ್ದೆ ಕಾಶಿಗೆ, ನಿಮ್ಮ ತಂದೆ ಮುತ್ತಾತ ಅವ್ರ ತಿಥಿನೂ ನಾ ಮಾಡ್ಬಂದೆ ಅಂತ ಎಷ್ಟೋ ಸಲ ಹೇಳ್ತಾರೆ. ಅದು ತಪ್ಪಲ್ಲ. ಆದ್ರೆ ಅವ್ರಿಗೆ ಇಷ್ಟ ಆಯ್ತು, ಅವ್ರಿಗೆ ಬೇಕು ಅನ್ನಿಸ್ತು, ಅವ್ರ ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಸದುದ್ದೇಶದಿಂದ ಅವರು ಅಲ್ಲಿ ಅರ್ಚನೆ ಪೂಜೆ ಮಾಡಿರಬಹುದು. ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳೇ, ಈಗ ನಾವು ಗಮನಿಸಿದ್ವಿ ನಿಂಬೆ ಹಣ್ಣಲ್ಲಿ ಇಳೆ ತೆಗೆಯೋದಿರಬಹುದು ಅಥವಾ ಕುಂಬಳಕಾಯಿ ಹೊಡೆಯೋದಿರಬಹುದು, ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಇದ್ರೆ ಅದು ನಿವಾರಣೆ ಆಗಲಿ ಅಂತ ಹೇಳಿ ನಾವು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ವಿ, ಪ್ರೆಸೆಂಟ್ ಈಗಲೂ ಕೂಡ ಮಾಡ್ತೀವಿ ನಾವು. ಇವತ್ತು ಕೂಡ ಅದೇ ರೀತಿ ಆಯಿತು. ತೆಂಗಿನಕಾಯಿಯನ್ನ ನಿವಾಳಿಸ್ಬಿಟ್ಟು ಆ ತೆಂಗಿನಕಾಯಿನ ಹೊಡಿತಾರೆ, ಕುಂಬಳಕಾಯಿನ ಹೊಡೆಯೋದು ಮತ್ತು ನಿಂಬೆ ಹಣ್ಣನ್ನು ಹೊಡೆಯೋದು, ಇದು ಏನನ್ನೆಲ್ಲ ಸೂಚನೆಯನ್ನು ಕೊಡುತ್ತೆ ಅಂತ ಹೇಳಿ? ಇದು ಮುಖ್ಯವಾಗಿ ನಮ್ಮಲ್ಲಿ ದೃಷ್ಟಿ ತೆಗೆಯೋದಕ್ಕೆ 3 ದ್ರವ್ಯಗಳನ್ನ ಬಳಸ್ತೀವಿ ನಾವು. ಮೊದಲನೇದು ಕುಂಬಳಕಾಯಿ, ಎರಡನೇದು ತೆಂಗಿನಕಾಯಿ, ಮೂರನೇದು ನಿಂಬೆ ಹಣ್ಣು. ಈ 3ರಿಂದನೇ ಮುಖ್ಯವಾಗಿ ನಾವು ದೃಷ್ಟಿಯನ್ನ ತೆಗಿತಕ್ಕಂತಹದ್ದು. ಹಾಗಾಗಿ ದೃಷ್ಟಿ ತೆಗಿಬೇಕಾದ್ರೆ ಯಾವ ಒಂದು ಪ್ರಧಾನವಾಗಿ ದ್ರವ್ಯವನ್ನ ಬಳಸ್ತೀವಿ ನಾವು, ಆ ಒಂದು ದ್ರವ್ಯವನ್ನ ನಾವು ಬಳಸಬೇಕಾದಾಗ ಅದರ ಮೇಲೆ ಕರ್ಪೂರವನ್ನ ಇಟ್ಟು ಆ ಒಂದು ವ್ಯಕ್ತಿ ಯಾರಿಗೆ ದೃಷ್ಟಿ ತೆಗಿಬೇಕಾಗಿರುತ್ತೆ ಅವ್ರಿಗೆ 3 ಬಾರಿ ಕ್ಲಾಕ್ ವೈಸ್, ಮತ್ತೆ 3 ಬಾರಿ ಆಂಟಿ ಕ್ಲಾಕ್ ವೈಸ್, ಮತ್ತೆ 3 ಬಾರಿ ಕ್ಲಾಕ್ ವೈಸ್, ಈ ರೀತಿಯಾಗಿ ನಾವು ಒಂದು ದೃಷ್ಟಿಯನ್ನ ತೆಗೆದು, ಅಂದ್ರೆ ಒಟ್ಟು 9 ಬಾರಿ. ಏನು ಅಂದ್ರೆ
ಯಾವುದೇ ರೀತಿಯಾದಂತಹ ತೊಂದರೆಗಳು ದೃಷ್ಟಿಗಳು ಆಗಿತ್ತು ಅಂದ್ರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗಿ ಅವ್ರಿಗೆ ಇನ್ ಮುಂದಕ್ಕೆ ಒಳ್ಳೇದಾಗಲಿ ಅನ್ನುವ ಲೆಕ್ಕಾಚಾರದಲ್ಲಿ ಈ ಒಂದು ದೃಷ್ಟಿಯನ್ನ ತೆಗಿತಕ್ಕಂತಹದ್ದು. ಹಾಗಾಗಿ ಈ ದೃಷ್ಟಿಯನ್ನ ಕುಂಬಳಕಾಯಿ ಅಥವಾ ತೆಂಗಿನಕಾಯಿ ಅಥವಾ ನಿಂಬೆ ಹಣ್ಣಿಂದ ತೆಗೆದು ಆ ದೃಷ್ಟಿ ದೋಷ ಪರಿಹಾರ ಆಗತ್ತೆ ಅವ್ರಿಗೆ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ನಂಬಿಕೆ. ಆ ಒಂದು ಲೆಕ್ಕಾಚಾರದಲ್ಲಿ ದೃಷ್ಟಿಯನ್ನ ತೆಗಿತೀವಿ ನಾವು. ಖಂಡಿತ ಖಂಡಿತ. ತಾಮ್ರಪರ್ಣಿ ಗುರುಗಳೇ, ಅದರ ಜೊತೆಗೆ ನಿಮಗೆ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ರೇಣುಕಾ ಸ್ವಾಮಿಯ ಮನೆಯಲ್ಲೂ ಕೂಡ ವಿಶೇಷವಾಗಿ ಹೋಮ ಹವನಗಳನ್ನು ನೆರವೇರಿಸಲಾಗುತ್ತೆ. ಸೊ ಇದಕ್ಕೆ ಕನೆಕ್ಟ್ ಮಾಡಿದ್ರೆ, ಅಂದರೆ ಯಾವುದೇ ರೀತಿಯ ಪಾಪ ಇದ್ದರೆ ಅದೆಲ್ಲವೂ ಕೂಡ ಮುಕ್ತಿ ಆಗಲಿ ಅಂತಲೂ ಕೂಡ ಇವತ್ತು ಈ ರೀತಿ ಮಾಡಿರಬಹುದಾ ಪವಿತ್ರ ಗೌಡ ಹಾಗೆ ಕುಟುಂಬಸ್ಥರು? ಅಪಮೃತ್ಯು, ಆಕ್ಸಿಡೆಂಟು ಇತ್ಯಾದಿಗಳು ಆದಾಗ ಏನ್ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ನಾರಾಯಣ ಬಲಿ ಅಂತ ಮಾಡಿಸ್ತಾರೆ. ನಾರಾಯಣ ಬಲಿ ಮಾಡಿದ್ದಕ್ಕೆ ಅಲ್ಲಿ ಏನಾಗುತ್ತೆ, ಆ ತರದ ದೋಷಗಳು, ಇದು ನ್ಯಾಚುರಲ್ ಡೆತ್ ಆಗ್ಲಿಲ್ಲ ರೇಣುಕಾ ಸ್ವಾಮಿ ಅವ್ರದ್ದು, ಏನಾಯ್ತೋ ಬಿಡ್ತೋ ಅದೆಲ್ಲ ಮುಂದಕ್ಕೆ ಗೊತ್ತಾಗುತ್ತೆ. ಈಗಂತೂ ಅವ್ರಿಗೆ ಆಗಿದ್ದ ವಿಚಾರ ನಾರಾಯಣ ಬಲಿಗೋಸ್ಕರ ಇದನ್ನ ಮಾಡಿದ್ದು. ಅದಕ್ಕೂ ಸಂಬಂಧ ಇಲ್ಲ. ಇವರು ಬೇಲ್ ಕೇಳಿದ್ರು, ಬೇಲ್ ಗ್ರಾಂಟ್ ಆಯ್ತು, ಹೊರಗಡೆ ಬಂದ್ರು. ಹೊರಗಡೆ ಬಂದ ಮೇಲೆ ಮತ್ತೆ ಒಳಗಡೆ ಹೋಗುವಂತ ಪರಿಸ್ಥಿತಿ ನಮಗ್ ಬರಬಾರ್ದು. ತಪ್ಪು ನಾವು ಮಾಡಿದ್ವೋ ಅವ್ರು ಮಾಡಿದ್ರೋ ಹೇಗಾರು ಆಗ್ಲಿ, ನಾವು ಆ ಕೆಲಸ ಆಗ್ಬಾರ್ದು ಅಂತ ಈ ಒಂದು ವಿಚಾರ 12 ವರ್ಷಗಳ ಕಾಲ ಒಬ್ಬರನ್ನ ನಾವು ನೋಡದೆ ಇದ್ರೆ, ನೋಡದೆ ಇದ್ರೆ ನಾವು ಅವಭೃತ ಸ್ನಾನ ಮತ್ತೆ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಮುಖವನ್ನ ನೋಡ್ಬೇಕು ಅಂತ ರೂಲ್ ಇದೆ. ಅದೇ ರೀತಿಯಾಗಿ ಇವರು ಅಲ್ಲಿ ಎಲ್ಲೋ ಇದ್ರು, ಹೇಗಿದ್ರು, ಸುಖವಾಗಿದ್ರು, ಕಷ್ಟಪಟ್ರು, ಆ ಸೆರೆವಾಸದಿಂದ ಈಚೆಗೆ ಬಂದಾಗ ಒಂದು ಹೊಸ ಮನುಷ್ಯಳಾಗಿ ನಾವು ಮನೆಗೆ ಬರ್ಬೇಕಾಗ್ತದೆ. ಯಾರೇ ಆದ್ರೂ, ಇವರು ಅಂತಲ್ಲ, ಯಾರೇ ಆದ್ರೂ ಅವ್ರಗಳ ಗೊತ್ತಿರುವಂತ ಜ್ಯೋತಿಷ್ಯರು, ಪಂಡಿತರು ಯಾರಿದ್ದಾರೆ ಅವ್ರಿಗೆ ಕೆಲವು ನಿಯಮಗಳನ್ನೆಲ್ಲ ಹೇಳಿರ್ಬೋದು. ದೃಷ್ಟಿ ಬಗ್ಗೆ ಹೇಳಿದ್ರಿ. ದೃಷ್ಟಿ ಅಂದ್ರೆ ತೆಂಗಿನಕಾಯಿ, ನಿಂಬೆ ಹಣ್ಣು ಮತ್ತೆ ಉಪ್ಪು ಇವೆಲ್ಲವೂ ಅಪಕರ್ಷಣ ಮಾಡುವಂತ ಋಣಾತ್ಮಕ ಶಕ್ತಿಯನ್ನ ಇರುವಂತ ಒಂದು ವಿಚಾರ. ಆ ಋಣಾತ್ಮಕ ಶಕ್ತಿಯನ್ನ ತೆಗಿಬೇಕಾದ್ರೆ ನೀರಿನ ಅಂಶ ಇರುವಂತ ಪದಾರ್ಥಗಳು ಯಾವ್ದಾದ್ರೂ ಸರಿ. ಖಾರ, ಅತಿಯಾದ ಖಾರ, ಮೆಣಸಿನಕಾಯಿ, ಉಪ್ಪು ಮತ್ತೆ ತೆಂಗಿನಕಾಯಿ, ನಿಂಬೆ ಹಣ್ಣು 300 ಕ್ಯಾಲರೀಸ್ ಒಂದು ನಿಂಬೆ ಹಣ್ಣಲ್ಲಿ ಇದೆ. ಇವೆಲ್ಲವೂ ಅಪಕರ್ಷಣ ಮಾಡ್ತವೆ. ಮಾಡಿ ಅವ್ರಿಗಿರುವ ದೃಷ್ಟಿ ಪರಿಹಾರ ಆಗಿ ಎಲ್ಲರ ಕಣ್ಣು ಇವ್ರ ಮೇಲೆ ಬಿದ್ದಿತ್ತು, ಇವ್ರು ಸರಿ ಹೋಗ್ಲಿ ಅಂತ ಅವ್ರು ಮಾಡುವಂತ ಕೆಲಸ. ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳೇ, ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆಯ ಸಂಬಂಧಪಟ್ಟಂತೆ ಇನ್ನೂ ಕೂಡ ಇವರು ಆರೋಪಿಗಳು, ಅಪರಾಧಿಗಳಂತೂ ಆಗಿಲ್ಲ, ಬಟ್ ಬೇಲ್ ಸಿಕ್ಕಿದೆ, ಅದು ಕೇಸ್ ಅಂತೂ ನಡೆಯುತ್ತೆ. ಅಂದ್ರೆ ಆ ಪಾಪ ಮುಕ್ತಿಗೇನಾದ್ರೂ ಇವತ್ತು ಇಷ್ಟೆಲ್ಲ ಮಾಡ್ಲಾಯ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು ಗುರುಗಳೇ. ಇದು ಪಾಪ ಮುಕ್ತಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸೆರೆಮನೆಗೆ ಹೋಯ್ತು ಅಂದ್ರೆ ಸೆರೆಮನೆಯಿಂದ ವಾಪಸ್ ಬಂದಾಗ ಆ ಒಂದು ಕಾರಾಗೃಹ ದೋಷ ನಿವೃತ್ತ್ಯರ್ಥಂ ಅಂತಾನೆ ಅವರು ಸಂಕಲ್ಪದಲ್ಲಿ ಹೇಳ್ತಾರೆ. ಕಾರಾಗೃಹ ವಾಸ ದೋಷ ನಿವೃತ್ತ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಅಂತ ಹೇಳಿ ಅವ್ರಿಗೆ ಹೇಳೋದ್ರಿಂದ ಈ ಒಂದು ಕಾರಾಗೃಹ ದೋಷ ಏನಿರುತ್ತೆ ಹೋಗಿ ಬಂದಿರತಕ್ಕಂಥದ್ದು ಆ ದೋಷ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅವರು ಡೈರೆಕ್ಟ್ ಆಗಿ ಮನೆಗೆ ಹೋಗೋ ಹಾಗಿಲ್ಲ. ಹಾಗಾಗಿ ಅವರು ಮೊದಲು ಒಂದು ತೀರ್ಥಸ್ಥಾನವನ್ನ ಮಾಡ್ಬೇಕಾಗತ್ತೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ಥಾನವನ್ನ ಅಂದ್ರೆ ನದಿನಲ್ಲಿ ಮುಳುಗ್ಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ನದಿ ಇಲ್ಲ, ಅದರಿಂದ ಅವ್ರು ಒಂದ್ ಕಡೆ ಕೂರಿಸಿ ಅವರು ತಲೆಯಿಂದ ಕಾಲ್ ತನಕನು ನೀರನ್ನ ಹಾಕಿರ್ತಕ್ಕಂಥದ್ದು ಕರೆಕ್ಟ್ ಪ್ರೊಸೀಜರ್ ಅದು. ಅದಾದ್ಮೇಲೆ ಅವರು ದೃಷ್ಟಿ ತೆಗೆಸ್ಕೋಬೇಕು. ನಾವಾಗ್ಲೇ ಹೇಳ್ದಂಗೆ ಕುಂಬಳಕಾಯಿ, ತೆಂಗಿನಕಾಯಿ, ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆಸ್ಕೊಂಡು ತದನಂತರದಲ್ಲಿ ಮನೆ ದೇವರ ಪೂಜೆಯನ್ನ ಮಾಡ್ಕೊಂಡು ಅಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಅರ್ಚನೆ ಅಭಿಷೇಕಾದಿಗಳನ್ನ ಯಥಾಶಕ್ತಿ ಏನ್ ಆಗತ್ತೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾಡಿಸ್ಕೊಂಡು ತದನಂತರದಲ್ಲಿ ಅವರ ಒಂದು ಸ್ವಗೃಹಕ್ಕೆ ಹೋಗ್ತಕ್ಕಂಥದ್ದು. ಇದಿಷ್ಟು ಪ್ರೊಸೀಜರ್ ಕೂಡ ಅದೇ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಇದರಿಂದ ಅವರ ಪಾಪ ಯಾವುದೇ ವ್ಯಕ್ತಿಗೆ ಆಗ್ಲಿ ಅವ್ರು ಮಾಡಿರ್ತಕ್ಕಂತಹ ಪಾಪ ಪರಿಹಾರ ಆಗತ್ತೆ ಅಂತಲ್ಲ, ಇದು ಕಾರಾಗೃಹ ದೋಷ ನಿವೃತ್ತ್ಯರ್ಥವಾಗಿ ಮಾಡತಕ್ಕಂತಹ ಒಂದು ಪ್ರೊಸೀಜರ್. ಖಂಡಿತವಾಗ್ಲೂ ಕೂಡ. ಅಂದ್ರೆ ಈಗ ತಾಮ್ರಪರ್ಣಿ ಗುರುಗಳೇ, ಕೆಲವೊಂದಿಷ್ಟು ಜನ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಅಂದರೆ ಇಂಥ ಕೆಲಸ ಆಗಲಿ, ಈಗ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅರ್ಚಕರು ಹೇಳ್ತಾ ಇದ್ರು,
ಅವರ ತಾಯಿ ಬಂದು ಹರಕೆ ಕಟ್ಟಿದ್ರು, ಮಗಳು ರಿಲೀಸ್ ಆಗಲಿ ಅಂತ ಹೇಳಿ ಈ ಹರಕೆ ಅನ್ನೋದು ಏನಿರುತ್ತೆ ಇದು ಎಷ್ಟು ದಿನದಲ್ಲಿ ತೀರಿಸಬೇಕಾಗತ್ತೆ? ಇಂತಿಷ್ಟು ವರ್ಷಗಳು ಅಂತ ಏನಾದರೂ ಇದೆಯಾ, ಹೇಗೆ ಗುರುಗಳೇ? ಹರಕೆ 12 ವರ್ಷ ಅಂತಾರೆ. ಹರಕೆ ಮಾಡ್ಕೊಂಡಿದ್ರೆ 12 ವರ್ಷಗಳ ಕಾಲವರೆಗೂ ನಿಮ್ಗೆ ಎಕ್ಸಂಪ್ಷನ್ ಟೈಮ್ ಇರ್ತದೆ ಅಂತ ಅಷ್ಟು ದೂರ ಬಿಡೋಂಗಿಲ್ಲ. ತುಂಬಾ ಕಷ್ಟ ಪರಿಸ್ಥಿತಿ, ಶೋಚನೀಯ ಪರಿಸ್ಥಿತಿಗೆ, ಅನಿವಾರ್ಯ ಸಂದರ್ಭಕ್ಕೆ ತಪ್ಪೋ ಸರಿಯೋ ಏನು ಗೊತ್ತಿಲ್ಲದೆ ಆಗೋಗಿತೋ ಆಯ್ತೋ ಇವೆಲ್ಲವನ್ನು ಒಂದು ಕಡೆ ಇಟ್ಟು ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಒಂದು ನಮ್ಮ ದಾಸರಾಯರು ಹೇಳಿರೋದು. ಆದದ್ದೆಲ್ಲ ಆಗ್ಲಿ, ಏನೇನಾಯ್ತೋ ಆಗ್ಲಿ, ಇನ್ನು ಮನೆಗೆ ಬರಬೇಕಾದ್ರೆ ಒಂದು ಶುಚಿರ್ಭೂತರಾಗಿ, ಆಕ್ಚುಲಿ ಎಣ್ಣೆ ಸ್ನಾನ ಯಾರು ದೊಡ್ಡವರು ಮಾಡಬೇಕು. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಚ ವಿಭೀಷಣ ಕೃಪಾ ಪರಶುರಾಮಸ್ಯ ಸಪ್ತೇಶೆ ಚಿರಂಜೀವಿನ ಅಂತ 7 ಚಿರಂಜೀವಿಗಳ ಹೆಸರು ಹೇಳಿ ಎಣ್ಣೆ ಒತ್ತಿ ಸ್ನಾನ ಮಾಡಿಸ್ಬೇಕು ಆಕ್ಚುಲಿ. ಆಮೇಲೆ ತೀರ್ಥ ಅಂದ್ರೆ ನಮ್ಮ ಶ್ಯಾಮ್ ಪ್ರಕಾಶ್ ಗುರೂಜಿ ಹೇಳಿದಂಗೆ ನಾವ್ ಎಲ್ಲಿಗೆ, ಕಾವೇರಿಗೆ ಮತ್ತೆ ಕೃಷ್ಣಾ ನದಿಗೆ ಹೋಗ್ಲಿಕ್ಕಾಗತ್ತೆ? ಎಲ್ಲಿ ಇದೆಯೋ ನೀರು ಅದೇ ನಮ್ಮ ತೀರ್ಥ ಸ್ನಾನ ಅಂತ ಹೇಳಿ ತೀರ್ಥ ಸ್ನಾನ ಮಾಡಿ ದೃಷ್ಟಿಗೆ ಅಪಕರ್ಷಣ ಮಾಡುವಂತ ನೀರು ಯಾವ್ದ್ಯಾವ್ದ್ರಲ್ಲಿದೆ? ತೆಂಗಿನಕಾಯಿನಲ್ಲಿದೆ, ನಿಂಬೆಹಣ್ಣಲ್ಲಿದೆ, ಮತ್ತೆ ಕುಂಬಳಕಾಯಿನಲ್ಲಿದೆ. ಇದು 3 ತೆಗೆದು ದೃಷ್ಟಿ ನಿವಾರಿಸಿ ತೆಗೆದ ಆದ ಮೇಲೆ ಬಲಗಾಲ್ ಹಾಕೊಂಡು ಮನೆ ಒಳಗಡೆ ಹೋಗುವಂತ ಕಾರ್ಯ. ಇನ್ನು ಮುಂದಕ್ಕೆ ಭಗವಂತ ನಮ್ಗಿಂತ ಪರಿಸ್ಥಿತಿಯನ್ನು ಕೊಡಬೇಡ ಅಂತ ಕೇಳ್ಕೊಳ್ಳುವಂತ ವಿಚಾರ. ಖಂಡಿತವಾಗ್ಲು ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳೇ, ಇವತ್ತು ನಡೆದಂತಹ ಈ ಒಂದು ಪೂಜೆ ವಿಧಿವಿಧಾನಗಳು ಏನಿದೆ ಇದು ಅಂದರೆ ಜೈಲು ಅಂತ ಹೇಳಿದ್ರೇನೆ ನಾವು ಏನಂತೀವಿ ಅಂದರೆ ಒಂದು ರೀತಿ ನೆಗೆಟಿವ್ ಎನರ್ಜಿ, ಅದೆಲ್ಲವೂ ಕೂಡ ಹೋಗ್ಲಿ ಅಂತ ಮಾಡಿದ್ದು ಅಂತ ಅನ್ಸುತ್ತೆ ನೋಡಿದ್ರೆ. ಹೌದು, ಯಾಕೆಂದ್ರೆ ಹಳೆ ಕಾಲದಲ್ಲಿ ಯುದ್ಧ ಭೂಮಿಯಿಂದ ಬಂದವು ಕೂಡ ಆ ಜನಗಳಿಗೆ ಆರ್ತಿಯನ್ನ ಮಾಡಿ ಬದಮಾಡ್ಕೊಳ್ತಾ ಇದ್ರು. ಹೌದು, ಅದೇ ರೀತಿನಲ್ಲಿ ಎಲ್ಲಿ ನಾವು ಒಂದು ನೆಗೆಟಿವ್ ಎನರ್ಜಿ ಅಥವಾ ಅದು ಅಷ್ಟು ಒಳ್ಳೇದು ಅಲ್ಲ ಸ್ಥಳ ಅಂತ ಶಾಸ್ತ್ರಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಡಿಸೈಡ್ ಮಾಡಿರ್ತೀವಿ, ಅಂತಹ ಜಾಗಗಳಿಂದ ಯಾರೇ ಬಂದರೂ ಕೂಡ ಅವರಿಗೆ ಈ ರೀತಿಯಾದಂತಹ ದೃಷ್ಟಿದೋಷ ಪರಿಹಾರಗಳನ್ನ ಮಾಡಿ ಬದಮಾಡ್ಕೊಳ್ತಕ್ಕಂತಹದ್ದು ನಮ್ಮಲ್ಲಿ ಬಂದಿರತಕ್ಕಂತಹ ಒಂದು ಪದ್ಧತಿ. ಅದೇ ರೀತಿಯಲ್ಲಿ ಬಹುಶಃ ಇವರು ಯಾರನ್ನ ಕನ್ಸಲ್ಟ್ ಮಾಡಿದಾರೋ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಪ್ರೊಸೀಜರ್ಸ್ ನ ಇವರು ಫಾಲೋ ಮಾಡಿದ್ದಾರೆ. ಖಂಡಿತ. ಓಕೆ, ಧನ್ಯವಾದ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳೇ, ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಧನ್ಯವಾದ. ಹಾಗೆ ಗುರುಗಳೇ, ತಾಮ್ರಪರ್ಣಿ ಗುರುಗಳೇ, ನಿಮಗೂ ಕೂಡ ಧನ್ಯವಾದ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ. ಗಮನಿಸ್ತಾ ಇದ್ವಿ, ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗ್ತಾ ಇದ್ದಂತೆ ಮನೆದೇವರ ಮೊರೆ ಹೋಗ್ತಾರೆ. ಅಂದರೆ ಒಂದಷ್ಟು ದೃಷ್ಟಿಗಳಾಗಿರುತ್ತೆ, ಅದರ ಜೊತೆಗೆ ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಕೆಲಸ. ಅಂದರೆ ಇಷ್ಟು ದಿನ ಆಗೋಯ್ತು, ಇನ್ನು ಮುಂದೆ ಈ ರೀತಿ ಆಗದಲ್ಲೇ ಇರೋ ಥರ ಮಾಡಿಕೊಂಡಂತಹ ಪ್ರಾಯಶ್ಚಿತ್ತ, ಅದರ ಜೊತೆಗೆ ವಿಶೇಷವಾಗಿ ಪೂಜೆ ಅರ್ಚನೆಯನ್ನು ಕೂಡ ಮಾಡಿದ್ದಾರೆ ಪವಿತ್ರ ಗೌಡ.